ರಾವಣನ ಸಹೋದರನಾದ ಅಹಿರಾವಣನು ಪಾತಾಳ ಲೋಕದ ಪ್ರಬಲ ರಾಕ್ಷಸನಾಗಿದ್ದನು. ತನ್ನ ಸಹೋದರನ ಸಹಾಯಕ್ಕಾಗಿ ಅಹಿರಾವಣನು ರಾಮ ಮತ್ತು ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕದಲ್ಲಿ ಅಡಗಿಸಿಟ್ಟಿದ್ದನು. ಇದನ್ನು ತಿಳಿದ ಆಂಜನೇಯನು ಪಾತಾಳ ಲೋಕಕ್ಕೆ ಇಳಿದು ಅಹಿರಾವಣನ ಜೊತೆ ಯುದ್ಧಕ್ಕೆ ನಿಂತನು. ಅಹಿರಾವಣನು ಶಕ್ತಿಯುತ ಮಾಂತ್ರಿಕನಾಗಿದ್ದನು ಮತ್ತು ಅವನ ಪ್ರಾಣಶಕ್ತಿಯು ಪಾತಾಳ ಲೋಕದ ಅರಮನೆಯಲ್ಲಿ 5 ದಿಕ್ಕುಗಳಲ್ಲಿ ಹರಡಿರುವ 5 ದೀಪಗಳಲ್ಲಿ ಅಡಗಿತ್ತು. ಅಹಿರಾವಣನನ್ನು ಸೋಲಿಸಲು 5 ದೀಪಗಳನ್ನು ಏಕಕಾಲದಲ್ಲಿ ಆರಿಸಬೇಕಿತ್ತು. ಇದು ಒಂದೇ ಮುಖವಿರುವ ಯಾವ ದೇವತೆಗಳಿಂದಲೂ ಆರಿಸಲು ಅಸಾಧ್ಯವಾಗಿತ್ತು. ಆಗ ಆಂಜನೇಯನು 5 ಮುಖ ಮತ್ತು 10 ತೋಳುಗಳೊಂದಿಗೆ ಪಂಚಮುಖಿ ಅವತಾರವನ್ನು ಧರಿಸಿದನು. 5 ಮುಖಗಳಲ್ಲಿ ಪ್ರತಿಯೊಂದು ಮುಖವು ಬೇರೆ ಬೇರೆ ದಿಕ್ಕಿಗೆ ತಿರುಗಿಸಿ 5 ದೀಪಗಳನ್ನು ಏಕಕಾಲದಲ್ಲಿ ಊದಿ ನಂದಿಸಿದನು. ಹೀಗೆ ಅಹಿರಾವಣನ ಅಂತ್ಯ ಮಾಡಿ ರಾಮ ಲಕ್ಷ್ಮಣರನ್ನು ರಕ್ಷಿಸಿದನು. ಈ ವಿಜಯವು ಆಂಜನೇಯನ ಸ್ಥಾನಮಾನವನ್ನು ಮತ್ತಷ್ಟು ಹೆಚ್ಚಿಸಿತು. ಇದರಿಂದ ಅವನ ಶಕ್ತಿ ಮತ್ತು ಭಕ್ತಿ ಮಾತ್ರವಲ್ಲದೆ ಬುದ್ಧಿವಂತಿಕೆ ಮತ್ತು ಕಾರ್ಯತಂತ್ರದ ಪರಾಕ್ರಮವನ್ನು ಎತ್ತಿ ತೋರಿಸುತ್ತದೆ. ಪಂಚಮುಖಿ ಅವತಾರವು ಅತ್ಯಂತ ಕಷ್ಟಕರವಾದ ಸವಾಲುಗಳನ್ನು ಜಯಿಸಲು ತನ್ನ ಭಕ್ತರನ್ನು ಹಾನಿಯಿಂದ ರಕ್ಷಿಸುವ ಸಾಮರ್ಥ್ಯದ ಸಂಕೇತವಾಯಿತು. ಪಂಚಮುಖಿ ಅವತಾರವಾದ ಮೊದಲ ಮುಖ ಪೂರ್ವಾಭಿಮುಖ. ಈ ಮುಖವು ಶುದ್ಧತೆ, ಭಕ್ತಿ ಮತ್ತು ನಿಸ್ವಾರ್ಥತೆಯನ್ನು ಪ್ರತಿನಿಧಿಸುತ್ತದೆ. ಇನ್ನು ಎರಡನೆಯದು ನರಸಿಂಹ, ದಕ್ಷಿಣಾಭಿಮುಖ. ಈ ಮುಖವು ದುಷ್ಟರ ಮೇಲೆ ರಕ್ಷಣೆ ಮತ್ತು ವಿಜಯವನ್ನು ಪ್ರತಿನಿಧಿಸುತ್ತದೆ. ಮೂರನೆಯ ಮುಖ ಗರುಡ, ಪಶ್ಚಿಮಮುಖಿ. ಈ ಮುಖವು ಧೈರ್ಯ ಮತ್ತು ನಿರ್ಭಯತೆಯನ್ನು ಪ್ರತಿನಿಧಿಸುತ್ತದೆ. ನಾಲ್ಕನೆಯದು ವರಹ, ಉತ್ತರಾಭಿಮುಖ. ಈ ಮುಖವು ಭೂಮಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಅವ್ಯವಸ್ಥೆಯಿಂದ ಪ್ರಪಂಚದ ಚೇತರಿಕೆಯನ್ನು ಸಂಕೇತಿಸುತ್ತದೆ. ಇನ್ನು ಕೊನೆಯದಾಗಿ ಹಯಗ್ರೀವ, ಮೇಲ್ಮುಖ. ಈ ಮುಖವು ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಹಯಗ್ರೀವ ವಿಷ್ಣುವಿನ ಮತ್ತೊಂದು ರೂಪ, ಕುದುರೆಯ ತಲೆಯನ್ನು ಹೊಂದಿದೆ ಮತ್ತು ಬುದ್ಧಿಶಕ್ತಿ ಮತ್ತು ಕಲಿಕೆಯೊಂದಿಗೆ ಸಂಬಂಧ ಹೊಂದಿದೆ. ಧನ್ಯವಾದಗಳು.